ತಾಯಿ ಜಗಜ್ಜನನಿ, ಜಗಜ್ಜನ್ಮಾಂತರ ಕಾರಣಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಆಹಾ, ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಮಮ ಪ್ರಾಣಕ ಏನ ಮಾವತಿಯರು ಮಮ ಸೀತಾ ಸೀತಾ. ಯಾರು? ಸ್ವಾಮಿ.
ಭುವನವನಿತಿ ಮುಡಿದ ಮಲ್ಲಿಗೆಯೋ ಧರಿಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲಾ ನೀಲಕುಂತಳ ವಿಶಾಲ ಫಾಲ ನಡುವೆಯೇ ಮನದಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಸ್ವಾಮಿ ಪ್ರಾಣೇಶ್ವರಿ ಸಖಗೇನೋ ಜಾನಕಿ ಸಂತೋಷ ವಾಗಿದೆ ಸೀತಾ ಸ್ವಾಮಿ ಸಖಗೇನೋ ಸಂತೋಷವಾಗಿದೆ ಸಖಗೇನೋ ಸಂತೋಷವಾಗಿದೆ ಬಹುಕಾಲ ರಾಮನಿಗೆ ಸಖಗೇನೋ ಸಂತೋಷವಾಗಿದೆ
ಜಾನಕಿ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಜಾನಕಿ ಸೀತಾ ಸಂತೋಷ ವಾಗಿದೆ ಸೀತಾ ಇದೇನಿದು ಸ್ವಾಮಿ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ? ಸೀತಾ ಅರಳಿದ ಕೆಂದಾವರಿಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಇಂದು ಬಾಡಿ ಕಳೆಗುಂದಿರುವುದಲ್ಲ. ಕಾರಣವೇನು? ನೀವು ನನ್ನ ಬಳಿಗೆ ತಿಳಿಸಬಾರದೆ ಸ್ವಾಮಿ. ಪ್ರಾಣೇಶ್ವರ, ಏಕೋ ಮುಖ ಕಮಲ ಬಾಡಿದೆ. ಪ್ರಾಣೇಶ್ವರ, ಸೀತಾ ಮಮ ಜೀವಿತೇಶ್ವರ ಏಕೋ ಅದೇಕೋ ಮುಖ ಕಮಲ ಬಾಡಿದೆ. ಮಮ ಜೀವಿತೇಶ್ವರ ಏಕೋ ಅದೇಕೋ ಮುಖ ಕಮಲ ಬಾಡಿದೆ. ಜಾನಕಿ ಭರತನಿಲ್ಲದಿಹ ಬೆಸಗದೆ ರಾಜ ಆರಿದ ಚೆಕ್ಕೆಗೆ ಸ್ವಾಮಿ. ಸೀತಾ ಜಾನಕಿ ಭರತನಿಲ್ಲದಿ ಬೆಸಗದೆ ರಾಜ ಆರಿದ ಚಿಂತೆಗೆ ನನ್ನಿಂದೇನ ನನ್ನಿಂದೇನ ಏಕೋ ಸ್ವಾಮಿ, ಸೀತಾ ಏಕೋ ಈ ಮೌನ ಮದನವಿದೇಕೋ ಏನಾಯಿತೋ ಏನಾಯಿತೋ ಪೇಳೆಂದ ಪ್ರಾಣಪತಿ
ಏನಾಯಿತು ಸ್ವಾಮಿ? ಏಕೆ ಹೇಗೆ ಮೌನವಾಗಿರುವಿರಿ? ನನ್ನ ಬಳಿಯಲ್ಲಿ ತಿಳಿಸಬಾರದೆ? ಪ್ರಾಣೇಶ್ವರ ಮಾತನಾಡಿ. ತಿಳಿಸುವಿನ ಜಾನಕಿ. सरसीर हम कियल सकी जानक ये नपके ए ललना सरसीर हम कियल सकी जानक ये नपके ए ललना पिता दशरथ तानो पिता दशरथ तानो सुत भरत निज राज्यವನ್ನು पिता दशरथ तानो ಸುತ ಭರತ ನಿಜ ರಾಜ್ಯವನ್ನು ಅತಿಶಯದಿಂದ ತನುಗೆ ಸೀತಾ ಅತಿಶಯದಿಂದ ತನುಗೆ ಹೇಳಲಿಲ್ಲ ಸರಸೇನು ಮುಖಿಗಳ ಸಕಿತ ಹೇಳಲಿಲ್ಲ ಜನಕನು ಎಂದನು ಸೀತಾ ಜನಕನು ಎಂದನು ವನಕ್ಕೆ ಪೋಪುದೆಂದು ಮಮ ಜನಕ ಓ ಎಂದನು ಜನಕ್ಕೆ ಜನಕಾಕೆಯೇ ತನುಗೆ ಜನಕ ಜನಕ್ಕೆ ಜನಕಾಕೆಯೇ ತನುಗೆ ಜನಕ ಹೇಳಲಿಲ್ಲ ಸರಸೇನು ಹಮುಕಿಗಳ ಸಖಿಯ ಹೇಳಲಿಲ್ಲ ಸೀತಾ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ವನವಾಸಕ್ಕೆ ಹೊರಡುವೆನು. ಈ ಸಂಗತಿಯನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದೆನು. ಸೀತಾ, ನಾನು ವನವಾಸವನ್ನು ತೀರಿಸಿಕೊಂಡು ಬರುವ ತನಕ ನೀನು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಸುಖವಾಗಿರು. ನಾನು 14 ವರ್ಷ ವನವಾಸ ತೀರಿದ ಬಳಿಕ ಹಿಂದಿರುಗಿ ಬಂದು ನಿನಗೆ ಸಂತೋಷವನ್ನು ಉಂಟು ಮಾಡುವೆನು. ಸೀತಾ, ಪ್ರಾಣೇಶ್ವರ, ನೀವು ಇಂತಹ ಶಪಥವನ್ನು ಕೈಗೊಳ್ಳಲು ಕಾರಣವಾದರೂ ಏನು ಸ್ವಾಮಿ? ಪ್ರಾಣೇಶ್ವರ, ನೀವು ಏನು ಹೇಳಿದರೂ ನಾನು ಕೇಳತಕ್ಕವಳಲ್ಲ. ಅದು ಅಲ್ಲದೆ ನಿಮ್ಮ ನಗಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ಸದಾ ಕಾಲವೂ ನಿಮ್ಮನ್ನೇ ಹಿಂಬಾಲಿಸಿಕೊಂಡು ಬರುತ್ತೇನೆ. ಅಲ್ಲದೆ ಆ ಕಾಡಿನಲ್ಲಿ ಎಂತಹ ಕಷ್ಟಗಳೇ ಬಂದರೂ ನಿಮ್ಮನ್ನು ಅನುಸರಿಸಿಕೊಂಡೇ ಹೋಗುತ್ತೇನೆ ವಿನಃ ನಿಮ್ಮನ್ನಗಲಿ ಅರಿಕ್ಷಣವೂ ನಾನು ಜೀವಿಸಿರಲಾರೆ. ಆದ್ದರಿಂದ ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ ಸ್ವಾಮಿ. ಕ್ರೂರ ಮೃಗಗಳಿಂದಲೂ ಘೋರ ರಾಕ್ಷಸರಿಂದಲೂ ಕಳ್ಳು ಮುಳ್ಳುಗಳಿಂದಲೂ ಅಲ್ಲದೆ ಆ ಪರಿವೃತ್ತವಾದ ಕಾಡಿನಲ್ಲಿ ನೀನು ಹೇಗೆ ಸಂಚಾರ ಮಾಡುವೆ? ಅಲ್ಲದೆ ನಿನ್ನನ್ನು ಕಾಪಾಡುವುದು ಹೇಗೆ ಜಾನಕಿ? ಸೀತಾ, ಪ್ರಾಣೇಶ್ವರ, ಈ ನಿಮ್ಮ ಶಕ್ತಿ ಕೀರ್ತಿ ಪರಾಕ್ರಮಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರಾ? ಅದು ಅಲ್ಲದೆ ನಮ್ಮ ತಂದೆ ಜನಕ ಚಕ್ರವರ್ತಿಯು ತನ್ನ ಪುತ್ರಿಯನ್ನು ಕೇವಲ ಒಂದು ಪುರುಷಾಕೃತಿಯ ಹೆಂಗಸಿಗೆ ಕೊಟ್ಟು ವಿವಾಹ ಮಾಡಿದನಲ್ಲ ಎಂದು ನನ್ನ ತಂದೆ ನೊಂದುಕೊಳ್ಳುವುದಿಲ್ಲ. ಅದು ಅಲ್ಲದೆ ನನ್ನನ್ನು ನೀವು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಲೇಬೇಕು. ಹಾಗೊಂದು ವೇಳೆ ನೀವೇನಾದರೂ ನನ್ನನ್ನು ನಿಮ್ಮ
ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಜಾನಕಿ, ಈ ಸಂಗತಿಯನ್ನು ಮಾತೆಯಾದ ಕೌಸಲ್ಯ ಸುಮಿತ್ರರಿಗೆ ತಿಳಿಸಿ ಅನಂತರ ತನ್ನ ತಮ್ಮನಾದ ಸಹೋದರ ಲಕ್ಷ್ಮಣನಿಗೂ ತಿಳಿಸಿ ವನವಾಸಕ್ಕೆ ಹೊರಡೋಣ. ನಡೆ. ಹಾಗೆ ನಡೆಯಿರಿ. ಅಗ್ರಜ, ನಮಸ್ಕರಿಸುವೆನು. ಸಹೋದರ ಲಕ್ಷ್ಮಣ, ನಿನಗೆ ಶುಭವಾಗಲಿ. ಅಣ್ಣ, ನಿನ್ನ ಮುಖಕಮಲವು ಬಾಡಿರುವುದು ಕಾರಣವೇನಿರಬಹುದು? ಸಾಕೇತಪುರಕ್ಕೆ ಪರಿಯುತ್ತರವೇ ವರ ರಘುವರ ನಿರುತ್ತರೆ ಮೀರಿ ಮಾತನಾಡುವಂತ ಮುರುಳರ ಶಿರವನ್ನು ಕಡಿಯುತ್ತ ಬರದೆ ಸಾಕೇತಪುರಕ್ಕೆ ಪರಿಯುತ್ತರವೇ ಅಣ್ಣ ಕಾಡ ಸೇರ ಭರತ ಸುಖದೊಳ ರಾಜವನಾಳ್ವನೇ ಅಣ್ಣ ಕಾಡ ಸೇರೆ ಭರತ ಸುಖದೊಳ ರಾಜವನಾಳ್ವನೇ ಮುದಿತನ ಮುಂದಾಗಿರಲೆಂದು ಮಾತನಾಡಿದಂತ ಮಾತೇತಪುರಕ್ಕೆ ಮೇರಿ ಮಾತನಾಡುವಂತ ದುರುಳರ ಶಿರವನ್ನು ಕಳೆಯುತ್ತ ಬರದೆ ಸಾಕೇತಪುರಕ್ಕೆ ಬರೆಯುತ್ತರವು. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದ ಜನರೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಲ್ಲಿ ನೀನು ಖಿನ್ನ ಮನುಷ್ಯನಾಗಿ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲ. ಸಹೋದರ ಲಕ್ಷ್ಮಣ, ನಿನ್ನ ಮಾತಿನ ವಾತ್ಸಲ್ಯದಿಂದ ಸಂತೋಷವಾಗದಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿರುವೆನು. ಅಂದರೆ ನಿನ್ನ ಮಾತಿನ ಅರ್ಥ? ಸಹೋದರ ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಜನಕನು ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದನಂತೆ. ಈಗ ಮಾತೆಯವರು ಆ 2 ವರಗಳನ್ನು ಕೇಳಿಕೊಂಡಿದ್ದಾರೆ. ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಾದ ಭರ್ತನಿಗೆ ಪಟ್ಟಾಭಿಷೇಕವಾಗಬೇಕೆಂತಲೂ ಅಲ್ಲದೆ ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ನಿರ್ಧಾರ ಮಾಡಿದ್ದಾರೆ. ಮನವಿಲ್ಲದ ಏನ ಕೈಗೆಯ ಜನತನವನು ಎನ ಬೇಳೆ ಅಣ್ಣ ನೀನು ಇನ ಮಾತನ ಎನ ಬೇಳೆ ಅಣ್ಣ ನೀನು ಇನ ಮಾತನ ಸುಂದರಿಯೋ ಕೈಗೆ ಎಂದು ತಾನು ತಿಳಿಯುತ್ತ ಸುಂದರಿಯೋ ಕೈಗೆ ಎಂದು ತಾನು ತಿಳಿಯುತ್ತ ತಂದ ಬೇಡ ನಿನ್ನೆ ವಚನ ಆನಂದವಾದುದ ಏನ ಪೇಡೆ ಅಣ್ಣ ನಿನ ಮಾತನ ನಿನ ಮಾತನ ನಿನ ಮಾತನ ಕೂಡದಣ್ಣ ಕೂಡದು ನೀನು ಅರಣ್ಯಕ್ಕೆ ಹೋಗಲೇ ಕೂಡದು ಮಹಾಮತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯ ಮೋಹ ಎಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿರುವ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು ಆ ಕ್ರೂರ ಪಿಶಾಚಿನೆಯನ್ನು ತೃಪ್ತಿಪಡಿಸಲು ಅಣ್ಣ ನಿನಗೆ ಒಯ್ದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗ
ಮೀರಿ ನಡೆಯುವತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹವೆಲ್ಲವೇ? ಹೀಗಿರುವಲ್ಲಿ ಕಿರಿಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸಿರುವ ಆ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯತೆಯು ನನಗೀಗ ನಿದರ್ಶನಕ್ಕೆ ಬಂದಿತು. ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡು. ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೂಹೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತಮ್ಮ ರಾಜ್ಯ ಪದವಿಗೆ ಕಳಂಕವನ್ನು ತಂದಿರುವ ಆ ಕುಲದ್ರೋಹಿ ಕೈಗೆ ತಕ್ಕ ಶಾಸ್ತಿ ಮಾಡುವೆನು. ಶಾಂತನಾಗು ಸಹೋದರ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಅಲ್ಲದೆ ಭರತನನ್ನು ಸಂಹರಿಸಿ ಈ ರಾಜ್ಯ ವೈಭವಗಳಿಂದ ನಮಗೇನು ಪ್ರಯೋಜನ? ಅಧರ್ಮದಿಂದ ಇಂದಿನ ಪದವಿ ಬಂದರೂ ನನಗೆ ಬೇಡ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಆ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆನು. ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನನಿರುವರು. ಮೇಲಾಗಿ ಆ ಕೈಕಾಮಾತೆ ಇರುವಾಗ ನಾನಿದ್ದು ಫಲವೇನು? ನಾನು ಸಹ ನಿನ್ನ ಮಾರ್ಗವನ್ನೇ ಅನುಸರಿಸುವೆನು. ಇಲ್ಲವಾದರೆ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುವೆನು. ಹಾ ವಿನಯಾಭಿರಾಮ, ಹಾ ರಾಮಚಂದ್ರ, ನನ್ನನ್ನು ಹೊಗಲುವೆಯಾ? ಹಾ ರಾಮ, ಕೊನೆಯ ಬಾರಿ ಒಂದು ಸಾರಿ ನಿನ್ನನ್ನು ಕಣ್ತುಂಬ ನೋಡಿಕೊಳ್ಳುವೆನು. ಕಂದ ರಾಮಚಂದ್ರ, ಬಾ ಮಗನೇ, ಬಾ ರಾಮಚಂದ್ರ. ನಮ್ಮನ್ನು ಆಶೀರ್ವದಿಸಿ. ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆ. ಹಾ, ನಾನು ನಿನಗೆ ಯಾವ ಪ್ರತ್ಯುತ್ತರವನ್ನು ನೀಡಲಿ? ಅಯ್ಯೋ ಪಾಪಿ ಕೈಕೆ, ನಿನ್ನಿಂದ ಎಂತಹ ಅನರ್ಥ ಉಂಟಾಯಿತು. ಛೀ, ಚಾಂಡಾಲಿನಿ. ತಂದೆಯವರೇ, ಚಿಂತೆಯನ್ನು ಬಿಡಿ. ಕೊಟ್ಟ ಮಾತಿಗೆ ತಪ್ಪಲಾದೀತೆ. ಎಷ್ಟು ದುಃಖಿಸಿದರೂ ನಾವು ವನವಾಸಕ್ಕೆ ಹೋಗುವುದು ತಪ್ಪಲಾದೀತೆ. ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಯ್ಯೋ ಮಗು, ನೀನು ಹೋಗುವೆಯಾ? ಬಿಡಿ. ಅಯ್ಯೋ, ಒಂದೇ ಕುಟುಂಬದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ವನವಾಸಕ್ಕೆ ಹೊರಟಿರುವಳು ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿ ಗಳಿಸಿದ್ದಳಾಗಿರುವಳು ಗ್ರಹಚಾರಿಣಿ. ಒಬ್ಬಳು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ರಾಮಚಂದ್ರ, ಪ್ರಾಣೇಶ್ವರ, ನೀವೇನೇ ಹೇಳಿದ್ರು ನನ್ನ ಒಪ್ಪುವುದಿಲ್ಲ. ರಾಮನ ವನವಾಸಕ್ಕೆ ಹೋಗಲೇಬೇಕು. ಅಯ್ಯೋ ಪಾಪಿ ಕೈಕೆ, ನನ್ನ ರಾಮನ ಮುದ್ದು ಮಗುವನ್ನು ನೋಡಿ, ಈ ಮುಖವನ್ನು ನೋಡಿಯಾದರೂ ನೀನು ವನವಾಸಕ್ಕೆ ಹೋಗೆಂದು ನಿನಗೆ ಹೇಳಲು ಬಾಯಾದರೂ ಹೇಗೆ ಬಂತು? ಛೀ, ನಿನ್ನ ಹೃದಯವೆಷ್ಟು ಕ್ರೂರವಾದುದು. ಏನು ಹೇಳಿದ್ರಿ? ನನ್ನ ಹೃದಯವು ಕ್ರೂರವಾಗಿರುವುದೇ? ಪ್ರಾಣೇಶ್ವರ, ಯೋಚನೆ ಮಾಡಿ ನನ್ನ ಮಕ್ಕಳನ್ನು ನನ್ನ ತವರ ಮನೆಗೆ ಕಳಿಸಿ ಅವರಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವಿರಲ್ಲ, ನಿಮ್ಮದು ಕ್ರೂರ ಹೃದಯ, ನನ್ನದಲ್ಲ. ಅಯ್ಯೋ ನಿಷ್ಕರಣಿ, ಕಪಟಿ, ವಂಚಕಿ. ಹಾ ದಶರಥ, ಏನು ಮೋಸ ಹೋದೆಯೋ? ಎಂತು ಕಳು ಅಲೆ ಸುತರ ನಾನೆಂದು ಕಳು ಅಲೆ. ಜನಕ ಸಮಾಧಾನರಾಗಿ.
ಎಂದುಗಳು ಜನಕ ಸಮಾಧಾನರಾಗಿ. ಅಂಧಕಾರಿಗೆ ಸುಧರ ಎಂದುಗಳು ಎಂದುಗಳು ಸುಧರ ಎಂದುಗಳು ರಾಮ ಲಕ್ಷ್ಮಣ ಹೇ ಭೂಮಿ ಜಾತೆಯ ಪ್ರೇಮ ಬಳಿದನ ಎಂದುಗಳು ಜನಕ ಸಮಾಧಾನರಾಗಿ. ಎಂದುಗಳು ಎಂದುಗಳು ಸುಧರ ಜನಕ ಸಮಾಧಾನರಾಗಿ. ಅಯ್ಯೋ ಮಕ್ಕಳ ಒಬ್ಬೊಬ್ಬರಾಗಿ ನನ್ನನ್ನು ಹಗಲುವಿರಾ? ಸುಮಂತ್ರ ಪ್ರಭು, ರಾಮಚಂದ್ರನಿಗೆ 14 ವರ್ಷಗಳಿಗೆ ಬೇಕಾದಷ್ಟು ಸಲಕರಣೆಗಳನ್ನು ಸಿದ್ಧಪಡಿಸು. ಮಹಾರಾಜ ಅಲ್ಲದೆ ರಥ ದುರ್ಗ ಎಲ್ಲವೂ ರಾಮಚಂದ್ರನಿಂದೇ ಹೋಗಲಿ. ರಾಮಚಂದ್ರನಿಲ್ಲದ ಈ ಅರಮನೆ ಏನಿದ್ದರೂ ಶೂನ್ಯವೇ ಸರಿ. ಮಹಾದಾಜ್ಞೆ ಪ್ರಭು. ನೆಲ್ಲ ಸುಮಂತ್ರ, ಅಯ್ಯೋ ಏನು ಹೇಳಿದ್ರಿ? ಏನು ರಾಮನ ಹಿಂದೆ ಸಕಲ ಹೋಗಬೇಕೆ? ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕೆ? ಕೂಡದು. ರಾಮನ ಹಿಂದೆ ಹುಲ್ಲು ಕಡ್ಡಿ ಕೂಡ ಹೋಗಕೂಡದು. ನಾನು ಕೊಡುವ ನಾರುಮುಡಿ ನುಟ್ಟೆ ವನವಾಸಕ್ಕೆ ಹೋಗಬೇಕು. ತಾಯಿ ಸಮಾಧಾನಳಾಗು. ವನವಾಸಕ್ಕೆ ಹೊರಟಿರುವ ನನ್ನನ್ನು ಹಿಂಬಾಲಿಸುವ ಲಕ್ಷ್ಮಣ ಮತ್ತೆ ಸೀತೆಯನ್ನು ಸಹ ನಮ್ಮನ್ನು ಆಶೀರ್ವದಿಸಿದ್ದೇನೆ. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ರತ್ನಾಭರಣಗಳು? ಇವನ್ನೆಲ್ಲ ತೆಗೆದಿರಿಸಿ ನಾನು ಕೊಡುವ ನಾರುಮುಡಿ ನುಟ್ಟೆ ವನವಾಸಕ್ಕೆ ಹೋಗಬೇಕು. ನಿನ್ನಿಷ್ಟವಿದೆ ಅಂತಾಗಲಿ ತಾಯಿ. ಅಯ್ಯೋ ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರ್ಮುಡಿಯೇ ನೋಡಲಾರೆ ಮಕ್ಕಳೇ, ನೋಡಲಾರೆ. ಸಮಾಧಾನರಾಗಿ ಜನಕ. ರಾಮಚಂದ್ರ, ತೆಗೆದುಕೋ. ಕೊಡು ತಾಯಿ. ಲಕ್ಷ್ಮಣ, ನೀನು ಹೊರಟಿರುವೇಲವೇ? ತೆಗೆದುಕೋ. ಕೊಡು ತಾಯಿ, ಕೊಡು. ಕಷ್ಟಪಡಿಸುವುದಕ್ಕೂ ಸುಖಪಡಿಸುವುದಕ್ಕೂ ನೀನಲ್ಲದೆ ಮತ್ತಾರಿನ್ನಿರುವರು. ಕೊಡು ತಾಯಿ. ಪೂಜ್ಯರಿಗೆ ವಂದಿಸುವರು. ಶ್ರೀರಾಮಚಂದ್ರ ಮಂಗಳವರೇ, ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿದ್ದೇವಾ? ಸೀತಾ, ತೆಗೆದುಕೋ ನಾರುಮಡಿಯನ್ನು. ರಾಮಂ ನಾರ್ಮುಡಿಯ ಪ್ರೇಮದಿಂದು ನಲೆಂದು ಕೊಡಲ್ ಬೇಗತಿ ಮೇಘಂ ಬಾಮಗೆ ತೆಗೆದುಕೊಳ್ಳುವೆ, ಬಾಮಗೆ ತೆಗೆದುಕೊಳ್ಳುವೆ ಕಾಮಣಿಯಳ ತವರೂರು ಭಾಗ್ಯವ ಕೊಡುವೆ. ದುಷ್ಟನಾದ ಕೈಕ ಏನು ಹೇಳಿದೆ? ರಾಮನೊಬ್ಬನ ವನವಾಸಕ್ಕೆ ಹೋಗಬೇಕೆಂದು ಹೇಳಿ ಈಗ ಸೀತೆಯನ್ನು ಲಕ್ಷ್ಮಣನನ್ನು ನಾರುಮುಡಿಯನ್ನಿಟ್ಟು ಕಳಿಸುತ್ತಿರುವೆಯ? ಪತಿವ್ರತೆಯಾದ ಸೀತಾದೇವಿಗೆ ಮನನೋವಿಸಿದರೆ ನಿನ್ನ ವಂಶವೇ ಹಾಳಾಗುವುದು. ಅಲ್ಲದೆ ಆಭರಣಗಳೆಲ್ಲ ನಿಮ್ಮ ತಂದೆ ಮನೆ
ಅಥವಾ ಜನಕ್ಕೆ ಚಕ್ರವರ್ತಿ ಮೊದಲು ತವರು ಮಧ್ಯವನ್ನು ಕಟ್ಟಿಕೊಳ್ಳಿಸು. ಇಲ್ಲವಾದರೆ ಈ ಘೋರವಾದ ಶಾಪಕ್ಕೆ ತುತ್ತಾಗಿವೆ. ಎಚ್ಚರಿಕೆ. ಪೂಜ್ಯರೇ, ದಯಮಾಡಿ ಶಾಂತರಾಗಿ. ನನ್ನ ಸ್ವಾಮಿ ಈ ಸಕಲ ಐಶ್ವರ್ಯವನ್ನು ತೊರೆದು ವನವಾಸಕ್ಕೆ ಹೊರಟಿರುವಾಗ ಇನ್ನು ನನಗೆ ಈ ವಜ್ರಾಭರಣಗಳಿಂದ ಏನು ತಾನೇ ಪ್ರಯೋಜನ? ಅತ್ತೆಯವರೇ, ನಾರುಮಡಿಯನ್ನು ಕೊಡಿ. ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ತಂದೆ ತಂದೆ. ರಾಮಚಂದ್ರ, ನನ್ನನ್ನು ಬಿಟ್ಟು ಹೊರಟೇ ಹೋದೆಯಾ? ರಾಮ ರಾಮ ರಾಮ. ರಾಮನು ತರರನೆ ಹರಿದಾಯಿದೆ ಅರಮನೆ. ಏನಾಗಿದೆ? ಸಾಕು ಮಾಡಿ ನೋಡೋಣ. ಮೋಹದ ಮಡದಿಯ ಮಾತಿಗೆ ಮರುಳಾಗೆ ರಾಮ ರಾಮ ರಾಮ. ರಾಮ ಸಾಕು ಮಾಡಿ ನಿಮ್ಮ ಗೋಳಾಟ. ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದ ನೋಡಲೇ. ಕಂದ ನಿನ್ನಂದವ ಮತ್ತೆಂದು ನೋಡಲೇ ತೊರೆದನೆ ತಂದೆಯ ಮರೆದನೆ. ಅಯ್ಯೋ ದಯ ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ಸ್ವಾಮಿ, ಸಾಕು ಮಾಡಿ ಗೋಳಾಟ. ನುಡಿದಂತೆ ನಡೆಯಿರಿ. ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ 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 ರಾಮ. ರಾಮ ರಾಮ ಎಂಬ
ನಾಮ ಸ್ಮರಣೆಗಿಂತ ಕಣ್ಣೀರ ಸುರಿಸುತ್ತ ಹೊರಗಿದೆ ನೋ ಕಂದ. ಕಣ್ಣೀರ ಸುರಿಸುತ್ತ ಹೊರಗಿದೆ ನೋ ಕಂದ. ತೋರಿದಾನೆ ತಂದೆಯ ಮರೆದಾನೆ ಅಯೋಧ್ಯೆಯ ರಾಮನು ತೋರಿದಾನೆ ಬರಿದಾಯಿತೆ ಎಲ್ಲ ಎಲ್ಲ ಅರಮನೆ. ರಾಮ 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 ರಾಮ. ಕೈಕಾ ಹಾಕು ಹಾಕು ನಿನ್ನ ಆನಂದದ ಕೇಕೆಯ. ಏಕೆ ಸುಮ್ಮನಿರುವೆ ಕೈಕಾ? ಹಾಕು ನಿನ್ನ ಆನಂದದ ಕೇಕೆಯ. ನೋಡಲ್ಲಿ 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 ಶಿವನು ಶಿಶುವಾಗಿ ಹಾಡುತ್ತಿಹನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನ ತಾನೇ ಕಳೆದುಕೊಂಡ. ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಆರ್ಯಾವರ್ತದ ಗರತಿಯ ಕರಕಮಲದಿಂದ ಹಿಂತೆಸವ ಈ ಪೃಥ್ವಿಯ ಮೇಲೆ ನೀನಿಂದು ಚೆಲ್ಲಿದೆ ಕತ್ತಲೆಯ ಮಸಿಯನ್ನ. ಕೈಕಾ, ವೃಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನಾನು ಮಾಡಿದ ಪ್ರಾರಬ್ಧದ ಕರ್ಮ. ಹಾಗಾದರೆ ನಾನು ಮಾಡಿರುವ ಪಾಪವಾದರೂ ಏನು? ಈಗ ನೆನಪಿಗೆ ಬರುತ್ತಿದೆ. ಹೋ, ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಮುನಿಕುಮಾರನನ್ನು ಕೊಂದು ಬಡದ ಪಾಪದ ಫಲ ಅದು ಹಿಂದು ಒದಗಿದೆ. ತಾಂಡವ ಮುನಿಗಳು ಅಂದು ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಶಾಪವನ್ನು ಇತ್ತಿದ್ದರು. ಅದು ಹಿಂದು ಒದಗಿ ಬಂದಿದೆ. ಆದರೂ ನಾನು ಸತ್ಯಭ್ರಷ್ಟನಾಗಲಿಲ್ಲ. ನಾನಾಳಿದ ಈ ಸಂಕೇತಪುರವನ್ನು ನಾನಿಂದು ಸ್ಮಶಾನ ಮಾಡಿ ಹೋಗುತ್ತಿದ್ದೇನೆ. ರಾಮ ರಾಮ, ಅದು ನನ್ನ ಭುವನೈಕ್ಯ ರಾಮ, ಲೋಕಾಭಿರಾಮ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲೇ ಸೀತಾ, ಭರತ, ಶತ್ರುಘ್ನ, ರಾಮ.
ಇನ್ನು ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ಸ್ವಾಮಿ ಹೇಳಿ ಸ್ವಾಮಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಬಾಳೋಣ. ಕೋಪವೇ ನನ್ನ ಜೊತೆ ಮಾತನಾಡುವುದಿಲ್ಲವೇ? ಹೇಳಿ ಸ್ವಾಮಿ, ನನ್ನ ಮೇಲೆ ಮುನಿಸಿ ಸ್ವಾಮಿ. ಪ್ರಾಣೇಶ್ವರ ಸ್ವಾಮಿ, ಸ್ವಾಮಿ